ಪುಳಿಯೋಗರೆ ಗೊಜ್ಜು ಮತ್ತು ಹಮಟೆಕಾಯಿ ಉಪ್ಪಿನಕಾಯಿ ಅಂತೂ ತುಂಬಾ ಟೇಸ್ಟಿಯಾಗಿತ್ತು. ಸೊ ಇವ್ರದ್ದು ಪ್ರಾಡಕ್ಟ್ಸ್ ಎಲ್ಲ ನನಗೆ ತುಂಬಾ ಇಷ್ಟ ಆಗುತ್ತೆ. ಇದು ನಾನು ಸೆಕೆಂಡ್ ಟೈಮ್ ತರಿಸ್ಕೊಂಡಿದ್ದು. ಸೊ GTN ಅಯ್ಯಂಗಾರ್ ಪ್ರಾಡಕ್ಟ್ಸ್ ಅನ್ನೋ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾನು ನೋಡಿ ತರಿಸ್ಕೊಂಡಿದ್ದು. ಸೊ ಮನೆಯಲ್ಲಿ ಯಾರೆಲ್ಲ ಪುಳಿಯೋಗರೆ ಗೊಜ್ಜನ್ನ ಮಾಡೋದಕ್ಕಾಗೋದಿಲ್ವೋ, ಸೊ ಈ ಥರ ತರಿಸ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಇವ್ರದ್ದೆಲ್ಲ ಹೋಮ್ ಮೇಡ್ ಪ್ರಾಡಕ್ಟ್ಸು. ಸೊ ಎಲ್ಲ ಥರ ಪೌಡರ್ಸ್ ಆಗಿರ್ಬೋದು, ಗೊಜ್ಜುಗಳಾಗಿರ್ಬೋದು ಎಲ್ಲ ಸಿಗುತ್ತೆ. ಅದರಲ್ಲೂ ಉಪ್ಪಿನಕಾಯಿ ಅಂತೂ ತುಂಬಾ ಟೇಸ್ಟಿಯಾಗಿತ್ತು. ನನಗಂತೂ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಈ ಟೈಮಲ್ಲಿ ಸ್ಪೈಸಿಯಾಗಿ ಏನಾದರೂ ತಿನ್ನಬೇಕು ಅನಿಸ್ತಾ ಇರುತ್ತೆ. ಸೊ ಅದರಿಂದ ಈ ಒಂದು ಉಪ್ಪಿನಕಾಯಿ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಸೊ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಬೆಳಗ್ಗೆ ಎದ್ದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣವೇ ನಾನು ಹಿಂದಿನ ದಿನ ನೆನೆಸಿಟ್ಟಿರೋ ಚಿಯಾ ಸೀಡ್ಸ್ಗೆ ಲೆಮನ್ ಹಾಕೊಂಡು ಕುಡಿತಾ ಇದ್ದೀನಿ. ಇದರಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ತುಂಬಾ ರಿಚ್ ಆಗಿರೋದ್ರಿಂದ ತುಂಬಾ ಒಳ್ಳೆಯದು ಸ್ಕಿನ್ಗಾಗಲಿ ಹೇರ್ಗಾಗಲಿ. ನೆಕ್ಸ್ಟ್ ನಾನು ಬೀಟ್ರೂಟು, ಕ್ಯಾರೆಟು ಮತ್ತು ಶುಂಠಿನ ಪೇಸ್ಟ್ ಮಾಡಿ ಈ ಥರ ಒಂದು ಕ್ಯೂಬ್ಸ್ ಆಗಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಫ್ರಿಜ್ಜಲ್ಲಿ. ಬಿಕಾಸ್ ಎವ್ರಿ ಡೇ ಈ ಥರ ಮಾಡ್ಲಿಕ್ಕೆ ಆಗೋದಿಲ್ಲ, ಮಗನ ಇಟ್ಕೊಂಡು ಕೆಲಸ ಇರುತ್ತಲ್ಲ ಈ ಟೈಮಲ್ಲಂತೂ. ಸೊ ಆದ್ದರಿಂದ ಮಾರ್ನಿಂಗ್ ನನ್ನ ಮಗನ ಸ್ಕೂಲಿಗೆ ಕಳಿಸೋದೇ ಆಗಿರುತ್ತೆ. ಆದ್ದರಿಂದ ಈ ಥರ ಮಾಡಿಟ್ಕೊಂಡ್ಬಿಟ್ರೆ ಆರಾಮಾಗಿ ಕುಡಿಬೋದು. ಇದರಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ಫೇಸ್ ಗ್ಲೋ ಆಗಿರುತ್ತೆ, ಹೇರ್ಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆನಂತರ ಡ್ರೈ ಫ್ರೂಟ್ಸ್ ಎಲ್ಲ ತಿಂತಾ ಇರ್ತೀನಿ. ಈ ಟೈಮಲ್ಲಿ ತಿನ್ನಬೇಕಲ್ವಾ ಕಾಮನ್ ಆಗಿ. ನೆಕ್ಸ್ಟ್ ಪುಳಿಯೋಗರೆ ಗೊಜ್ಜನ್ನ ತರಿಸ್ಕೊಂಡಿದ್ದೆ ಇನ್ಸ್ಟಾಗ್ರಾಮ್ ಪೇಜಿಂದ, GNT ಅನ್ನೋ ಇನ್ಸ್ಟಾಗ್ರಾಮ್ ಪೇಜಿಂದ. ಅಯ್ಯಂಗಾರ್ ಪ್ರಾಡಕ್ಟ್ಸ್ ಎಲ್ಲ ಸಿಗುತ್ತೆ. ಸೊ ತುಂಬಾ ಚೆನ್ನಾಗಿ ನ್ಯಾಚುರಲ್ ಹೋಮ್ ಮೇಡ್ ಅವ್ರದ್ದು. ಸೊ ಅದರಿಂದ ತರಿಸ್ಕೊಂಡಿದ್ದೆ. ಸೊ ಒಗ್ಗರಣೆ ಮಾಡ್ಕೊಬೇಕು. ಆಲ್ರೆಡಿ ಎಲ್ಲ ಪ್ರಿಪೇರ್ ಆಗಿರುತ್ತೆ, ಬಟ್ ಬಿಸಿಯಾಗಿ ಒಗ್ಗರಣೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಜಸ್ಟ್ ಹಾಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಜಸ್ಟ್ ಒಗ್ಗರಣೆ ಮಾಡ್ಕೊತೀನಿ ಅಷ್ಟೇ. ನೋಡಿ ಯಾವ ಥರ ಮಾಡ್ಕೊತಿದ್ದೀನಿ ಅಂತ. ಫ್ರೆಂಡ್ಸ್, ನಾನು ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ನ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಮೆನ್ಷನ್ ಮಾಡಿದ್ದೀನಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ, ಮೈಸೂರಿನಲ್ಲಿ ಇದ್ದೀರಾ, ಅವ್ರಿಗೆ ಪುಳಿಯೋಗರೆ ಗೊಜ್ಜು ಬೇಕು ಅಥವಾ ರಸಮ್ ಪೌಡರ್ ಬೇಕು ಮತ್ತು ಪಿಕ್ಕಲ್ಸ್ ಯಾವುದಾದ್ರೂ ಬೇಕಾಗಿದ್ರು ಇಲ್ಲಿ ಸಿಗುತ್ತೆ. ವೆರೈಟಿ ಆಫ್ ಪಿಕ್ಕಲ್ಸ್ ಆಗಿರ್ಬೋದು ಮತ್ತು ಗೊಜ್ಜುಗಳು, ಪುಳಿಯೋಗರೆ ಗೊಜ್ಜಾಗಿರ್ಬೋದು ಮತ್ತು ಪೊಂಗಲ್ ಮಿಕ್ಸ್ ಆಗಿರ್ಬೋದು, ತುಂಬ ವೆರೈಟಿ ಇದೆ. ಸೊ ಅವ್ರದ್ದು ಪೇಜ್ನ ನೀವು ಚೆಕ್ಔಟ್ ಮಾಡಿದ್ರೆ ನಿಮಗೆಲ್ಲ ಗೊತ್ತಾಗುತ್ತೆ. ಸೊ ತುಂಬ ಜನಕ್ಕೆ ಈ ಥರ ಹೋಮ್ ಮೇಡ್ ಸಿಕ್ಕಿದ್ರೆ ಸಾಕು ಅಂತ ಅನಿಸ್ತಾ ಇರುತ್ತೆ. ಬಿಕಾಸ್ ಮನೆಯಲ್ಲಿ ಸಮ್ಟೈಮ್ಸ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಆದ್ದರಿಂದ ನಿಮಗೆ ಇನ್ಫಾರ್ಮ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ ಅಲ್ವಾ, ಕೊಬ್ಬರಿನ ಹಾಕ್ಕೊತೀನಿ. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ. ಅವ್ರದ್ದು ಇನ್ಸ್ಟ್ರಕ್ಷನ್ ಏನೂ ಇರೋದಿಲ್ಲ, ಜಸ್ಟ್ ಕೊಬ್ಬರಿ ತುರಿ ಹಾಕ್ಕೊಳ್ಳಿ ಅಂತ ಬರೆದಿರ್ತಾರೆ ಅಷ್ಟೇ. ಬಟ್ ಏನು ಒಗ್ಗರಣೆ ಹಾಕೊಳ್ಳೋ ಅವಶ್ಯಕತೆಯೂ ಇರೋದಿಲ್ಲ. ಓಕೆ, ಬಟ್ ಚೆನ್ನಾಗಿರುತ್ತೆ, ಬಿಸಿಯಾಗಿರುತ್ತೆ ಅಂತ ಹೇಳಿ ನಾನು ಹಾಕ್ಕೊತಾ ಇದ್ದೀನಿ. ನೋಡಿ, ರೆಡಿ ಆಯಿತು. ತುಂಬಾ ಟೇಸ್ಟಿಯಾಗಿದೆ. ಅದರಲ್ಲೂ ಅಯ್ಯಂಗಾರ್ ಸ್ಟೈಲ್ ಪುಳಿಯೋಗರೆ ಯಾರು ತಿನ್ನಬೇಕು ಅಂತಿದ್ರು ಒಂದ್ಸರಿ ಟ್ರೈ ಮಾಡಲೇಬೇಕು ನೀವು. ನೋಡಿ, ಇದು ಹಮಟೆಕಾಯಿ ಉಪ್ಪಿನಕಾಯಿ ಮೊಸರನ್ನ ಜೊತೆಗೆ ತುಂಬಾ ಟೇಸ್ಟಿಯಾಗಿತ್ತು. ನಾನಂತೂ ತುಂಬಾ ಟೇಸ್ಟಿಯಾಗಿ ಎಂಜಾಯ್ ಮಾಡಿದೆ ಇವತ್ತಿನ ಮಾರ್ನಿಂಗ್ ಟಿಫನ್ನ. ನೆಕ್ಸ್ಟ್ ಏನಾದರೂ ಹೇರ್ ಪ್ಯಾಕ್ ಹಾಕೊಳ್ಳೋಣ ಅಂತ ಹೇಳಿ ನೋಡಿ, ಎಳ್ನೀರು ಕುಡಿತೀನಿ ನಾನು, ಡೈಲಿ ಎಳ್ನೀರು ಕುಡಿತೀನಿ. ಸೊ ಪ್ರೆಗ್ನೆನ್ಸಿ ಟೈಮ್ ಅಲ್ವಾ, ಆದ್ದರಿಂದ ಅದು ಕಾಯಿ ಬಂದು ತುಂಬಾ ಬಲ್ತು ಬಿಟ್ಟಿತ್ತು. ಸೊ ಅದಕ್ಕೆ ತಿನ್ನೋದಕ್ಕೆ ಕಷ್ಟ ಆಗ್ತಾಯಿತ್ತು ನನಗೆ. ಆದ್ದರಿಂದ ನಾನು ಏನು ಮಾಡ್ತೀನಿ, ಈ ಥರ ಒಂದು ಕಾಯಿ ಇದ್ದಾಗ ಅದನ್ನೆಲ್ಲ ಎಡ್ದಿಟ್ಕೊಂಡು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊತೀನಿ. ಸಣ್ಣದಾಗಿ ಕಟ್ ಮಾಡಿಟ್ಕೊತೀನಿ. ಈ ಥರ ನೋಡಿ, ಸಣ್ಣದಾಗಿ ಕಟ್ ಮಾಡ್ಕೊತೀನಿ. ಈ ಒಂದು ಹೇರ್ ಪ್ಯಾಕ್ ಹಾಕೋದ್ರಿಂದ ಏರ್ ಗ್ರೋತ್ ತುಂಬಾ ಚೆನ್ನಾಗಿರುತ್ತೆ, ಏರ್ ಗ್ರೋತ್ ಪ್ರಮೋಟ್ ಆಗುತ್ತೆ. ಸೊ ಯಾರಿಗೆಲ್ಲ ತುಂಬಾ ತಿನ್ನಿದೆ ಹೇರ್ ಅನ್ನೋರಿಗೆ ತುಂಬಾ ಚೆನ್ನಾಗಿ ರೀಗ್ರೋತ್ ಆಗುತ್ತೆ ಹೇರ್ಸು, ಮತ್ತು ಒಳ್ಳೆ ಕಂಡೀಷ್ನರ್ ಆಗು ವರ್ಕ್ ಮಾಡುತ್ತೆ. ಸೊ ಈ ಥರ ನ್ಯಾಚುರಲ್ ಆಗಿ ಏನಾದರೂ ಹೋಮ್ ರೆಮಿಡೀಸ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯಾವುದೇ ಒಂದು ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ನೋಡಿ, ನೈಸ್ ಪೇಸ್ಟ್ ಮಾಡ್ಕೊತೀನಿ. ಸೊ ಎಷ್ಟು ಸಾಧ್ಯನೋ ಅಷ್ಟು ನೀರು ಹಾಕ್ಕೊಂಡು ನೈಸ್ ಪೇಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ಚೆನ್ನಾಗಿ ಇಳಿಬೇಕಲ್ವಾ, ಅಂದರೆ ಸ್ಕ್ಯಾಲ್ಪಿಗೆಲ್ಲ ಹಾಕಬೇಕಲ್ಲ. ಸೊ ಆದ್ದರಿಂದ ಸ್ಕ್ಯಾಲ್ಪ್ ಆಗಿರ್ಬೋದು, ಹೇರ್ಸಿಗಾಗಿರ್ಬೋದು, ಎಲ್ಲದಕ್ಕೂ ಅಪ್ಲೈ ಮಾಡ್ಬೋದು. ಸೊ ನೋಡಿ, ಫುಲ್ ನೈಸಾಗಿದೆ, ಪೇಸ್ಟ್ ಥರ ಆಗಿಬಿಟ್ಟಿದೆ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ. ಈ ಥರ ಎಳ್ನೀರು ಕುಡಿತೀರಾ, ಕಾಯಿನಂತೂ ಬಿಸಾಕ್ಬಿಡ್ತೀರಲ್ಲ. ಸೊ ಈ ಥರ ಟ್ರೈ ಮಾಡಿ ನೀವು ಮನೆಯಲ್ಲಿ, ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ನೋಡಿ ಯಾವ ಥರ ಅಪ್ಲೈ ಮಾಡ್ತಿದ್ದೀನಿ ಅಂತ ತೋರಿಸ್ತಿದ್ದೀನಿ. ಫುಲ್ ನೈಸ್ ಪೇಸ್ಟ್ ಇದೆ. ಸೊ ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡಬೇಕಷ್ಟೇ. ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಏರ್ ರೀಗ್ರೋತ್ ಆಗುತ್ತೆ, ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ ಮತ್ತು ಫುಲ್ ಸಾಫ್ಟಾಗಿರುತ್ತೆ ಹೇರ್ಸು. ಈ ಥರ ನ್ಯಾಚುರಲ್ ಆಗಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು ಮನೆಯಲ್ಲೇ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ತುಂಬ ಜನ ಎಳ್ನೀರು ಕುಡಿತೀವಿ, ಕಾಯಿ ತುಂಬ ಕಟ್ಟಿ ಇದೆ ಅಂದ್ಬಿಟ್ಟು ನಾವು ಅದನ್ನು ತೆಗೆದು ಬಿಸಾಕ್ಬಿಡ್ತೀವಿ. ಸೊ ಆ ಥರ ಎಲ್ಲ ಮಾಡಬಾರ್ದು. ಅದನ್ನೇ ಸ್ಟೋರ್ ಮಾಡಿಟ್ಕೊಂಡು ಈ ಥರ ಏರ್ ಪ್ಯಾಕ್, ಫೇಸ್ ಪ್ಯಾಕ್ ಮಾಡ್ಕೊಳ್ಳೋದ್ರಿಂದ ತುಂಬಾ ನ್ಯಾಚುರಲ್ ಆಗಿ ಚೆನ್ನಾಗಿರುತ್ತೆ. ನೋಡಿ, ಅಪ್ಲೈ ಮಾಡಿದ್ದೀನಿ. ಒಂದು 45 ಮಿನಿಟ್ಸ್ ಬಿಟ್ಟು ಹೇರ್ ವಾಶ್ ಮಾಡ್ತೀನಿ.
ನಾನು ಯಾವುದೇ ಒಂದು ಶಾಂಪು ಮತ್ತು ಕಂಡೀಷ್ನರ್ ಏನು ಯೂಸ್ ಮಾಡೋದಿಲ್ಲ, ಹಾಗೆ ಜಸ್ಟ್ ಉಗುರು ಬೆಚ್ಚ ನೀರಲ್ಲಿ ಏರ್ ವಾಶ್ ಮಾಡ್ಕೊತೀನಿ. ಅದಾದಮೇಲೆ ಸನ್ ಡ್ರೈ ಮಾಡ್ತೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ, ಏಸು ಚೆನ್ನಾಗಿ ಮೇಂಟೈನ್ ಆಗುತ್ತೆ. ನೆಕ್ಸ್ಟ್ ನೋಡಿ ಫೇಸ್ ಪ್ಯಾಕ್ ಕೂಡ ಹಾಕ್ಕೊತಾ ಇದ್ದೀನಿ. ಏನಪ್ಪ ಇವಳು ಫೇಸ್ ಪ್ಯಾಕು ಫೇಸ್ಗೂ ಹಾಕೋತಾ ಇದ್ದಾಳೆ ಅಂತ ಅನ್ಕೋಬೋದು ನೀವು, ಬಟ್ ತುಂಬಾ ಚೆನ್ನಾಗಿ ಗ್ಲೋ ಬರುತ್ತೆ, ಫುಲ್ ಗ್ಲಾಸಿ ಸ್ಕಿನ್ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ, ಹೊಳೆಯುತ್ತೆ ಸ್ಕಿನ್ನು. ಸೊ ತುಂಬ ಒಳ್ಳೆ ರಿಸಲ್ಟ್ಸ್ ಇದೆ. ಒಂದ್ಸರಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ, ನಿಮ್ಗೆ ವರ್ಕ್ ಆಗುತ್ತೆ. ಸೊ ಟ್ರೈ ಮಾಡಿದವ್ರು ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದಷ್ಟೇ ನಾನು 15 ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮತ್ತು ಹೇರ್ ವಾಶ್ ಮಾಡ್ಕೊತೀನಿ. ನೋಡಿ ಎಷ್ಟು ಗ್ಲೋ ಇದೆ ಅಲ್ಲ ಫೇಸು. ನೆಕ್ಸ್ಟ್ ನಾನು ದೇವ್ರ ಪೂಜೆ ಮಾಡ್ತಾಯಿದ್ದೀನಿ. ಇವತ್ತು 3ನೇ ವಾರ, ಈ 3ನೇ ವಾರ ಕೊನೆ ವಾರ ವಿಳೆದೆಲೆ ಹಾರ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಸೊ ನಂದು ಡ್ಯೂ ಡೇಟು ಹತ್ರ ಬಂದುಬಿಡ್ತಿದೆ. ಅದಾದಮೇಲೆ ಮಾಡಲಿಕ್ಕೆ ಆಗೋದಿಲ್ಲ ಪೂಜೆನ, ನಾನೇನಾದರೂ ಮಾಡೋಕ್ಕೆ ಆಗೋಲ್ಲ, ತುಂಬ ಟೈಮ್ ತಗೊಳುತ್ತೆ. ಸೊ ಆದ್ದರಿಂದ ಬೆಳಗ್ಗೆ ಎದ್ದು ಎಲ್ಲ ಮಾಡಿ ಫ್ರೆಶ್ ಅಪ್ ಆಗಿ ಹೊರಟೆ ನಾನು. ನೋಡಿ ಪೂಜೆ ಕೂಡ ತುಂಬಾ ಚೆನ್ನಾಗಾಯಿತು, ನನ್ನ ಮನಸ್ಸಿಗೂ ಸಮಾಧಾನ ಆಯಿತು. ಸೊ ನಾನು ತುಂಬ ವರ್ಷಗಳಿಂದ ನಂಬಿದ್ದೀನಿ ಈ ಥರ ಒಂದು ಮಾಡೋದ್ರಿಂದ ನನಗೆ ತುಂಬಾ ಒಳ್ಳೆಯದಾಗಿದೆ. ಸೊ ನೀವು ಕೂಡ ಈ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳೋದನ್ನ ಮರಿಬೇಡಿ ಫ್ರೆಂಡ್ಸ್. ಅದೆಲ್ಲ ಆದಮೇಲೆ ಇಂದ್ರೇಶ್ ಬಂದರು. ಸೊ ನನ್ನ ಮಗಂದು ಇವತ್ತು ಆ್ಯಕ್ಚುಲಿ ನನ್ನ ಮಗನ ಸ್ಕೂಲಲ್ಲಿ ಫಂಕ್ಷನ್ ಇದೆ. ಏನಪ್ಪ ಫಂಕ್ಷನ್ ಅಂದರೆ ಫಾದರ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ದಾರೆ. ಸೊ ಅದರಿಂದ ಇನ್ವೈಟ್ ಮಾಡಿದರು, ಹೊರಟಿದ್ದೀವಿ ನಾವು ಮನೆಯಿಂದ. ಸೊ ಎಲ್ಲ ಆಯಿತು, ಪೂಜೆ ತಿಂಡಿ ಎಲ್ಲ ಹಾಗೆ ಹೊರಟಿದ್ದೀವಿ. ಸೊ ನೋಡಿ ಯಾವ ಥರ ವೆಲ್ಕಮ್ ಮಾಡ್ತಿದ್ದಾರೆ ಅಂತ ವೇದಾಂತನ. ಸೊ ಅವನದು ತುಂಬಾ ಖುಷಿಪಟ್ಟ. ಅವನದು ಆ್ಯಕ್ಚುಲಿ ಇದು ಫಸ್ಟ್ ಈ ಥರ ಎಲ್ಲ ಫಂಕ್ಷನ್ಸ್ ಎಲ್ಲ ಅಟೆಂಡ್ ಮಾಡ್ತಾ ಇರೋದು, ಫಾದರ್ಸ್ ಡೇ ಫಂಕ್ಷನ್ ಎಲ್ಲ. ನೋಡಿ ಸೆಲೆಬ್ರೇಷನ್ ಎಲ್ಲ ಮಾಡ್ತಿರೋದು ಇದೇ ಫಸ್ಟ್ ಟೈಮ್ ಆ್ಯಕ್ಚುಲಿ ಇವನ ಸ್ಕೂಲಲ್ಲಿ. ಇದು ಫಸ್ಟ್ ಸೆಲೆಬ್ರೇಷನ್ನು ಯೂರೋ ಕಿಡ್ಸಲ್ಲಿ. ನೆಕ್ಸ್ಟ್ ಅವ್ರಿಗೆ ಫೋಟೋಶೂಟ್ ಎಲ್ಲ ಇತ್ತು. ಸೊ ಅಪ್ಪ ಮಗಂದು ಫೋಟೋಶೂಟ್ ಎಲ್ಲ ಮಾಡಿಸ್ತಾಯಿದ್ರು, ದಿ ಬೆಸ್ಟ್ ಡ್ಯಾಡ್ ಅಂತ ಆ ಥರ ಎಲ್ಲ. ಸೊ ತುಂಬ ಜನ ಮಕ್ಕಳು ಬಂದಿದ್ರು, ಎಲ್ಲ ಎಂಜಾಯ್ ಮಾಡಿದ್ರು, ತುಂಬ ಗೇಮ್ಸ್ ಎಲ್ಲ ಇತ್ತು, ತುಂಬಾ ಚೆನ್ನಾಗಿತ್ತು. ಸೊ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು ಗೇಮ್ಸ್ ಕೂಡ. ಅಲ್ಲಿನ ಮಕ್ಕಳು ಅಷ್ಟೇ, ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ರು. ನೋಡಿ ಗೇಮ್ಸ್ ಎಲ್ಲ ಸ್ಟಾರ್ಟ್ ಆಗ್ತಾಯಿದೆ. ಬೇಗ 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 ಓ ನೋಡಿ ಇಂದ್ರೇಶ್ ಮತ್ತು ವೇದಾಂತ ಗೇಮ್ಸ್ ಎಲ್ಲ ಆಡ್ತಿದ್ದಾರೆ ಅಪ್ಪ ಮಗ. ಸೊ ನನ್ನ ಮಗ ಅಂತೂ ತುಂಬಾ ಎಂಜಾಯ್ ಮಾಡ್ತಾ ಇದ್ದ. ಇದೇ ಫಸ್ಟು ಸೆಲೆಬ್ರೇಷನ್ ಅವನದು. ಸೊ ಸ್ಕೂಲಲ್ಲಿ ಅವನಂತೂ ಫುಲ್ ಎಂಜಾಯ್ ಮಾಡಿಕೊಂಡು ಗೇಮ್ಸ್ ಎಲ್ಲ ಆಡ್ದ. ಸೊ ಅವ್ನ ಫ್ರೆಂಡ್ಸ್ ಜೊತೆನೂ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಎಂಜಾಯ್ ಮಾಡ್ದೆ. ಅವತ್ತಿನ ಡೇ ತುಂಬಾ ಚೆನ್ನಾಗಿತ್ತು. ಈ ಥರ ಎಲ್ಲ ಫಾದರ್ಸ್ ಡೇ ಎಲ್ಲ ಮಾಡೋದ್ರಿಂದ ಮಕ್ಳಿಗೆ ತುಂಬಾ ಖುಷಿ ಪಡ್ತಾರೆ. ಸೊ ಈ ಒಂದು ಸ್ಕೂಲಲ್ಲಿ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದರು, ಚೆನ್ನಾಗಿ ಮಾಡಿದ್ರು ಫಂಕ್ಷನ್ಸ್ ಎಲ್ಲ. ಸೊ ನೋಡಿ ಕೊನೆಯಲ್ಲಿ ಏನೆಲ್ಲ ಕ್ರಾಫ್ಟ್ ಎಲ್ಲ ಮಾಡಿಸ್ತಾಯಿದ್ರು, ಅವ್ರ ಕೆಲೆ ತಂದೆ ಮಗನ ಕೆಲೆ ಮಾಡಿಸ್ತಾಯಿದ್ರು, ದಿ ಬೆಸ್ಟ್ ಡ್ಯಾಡ್ ಆ ಥರ ಎಲ್ಲ ಹೇಳಿ. ಸೊ ತುಂಬಾ ಕ್ರಿಯೇಟಿವ್ ಆಗೆಲ್ಲ ಮಾಡ್ತಾರೆ. ನೋಡಿ ಯಾವ ಥರ ಎಲ್ಲ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಫನ್ಲಿ ಎಂಜಾಯ್ ಮಾಡಿದ್ರು. ಮನೆಗೆ ಬಂದಾಗ ಅಮ್ಮ ಮಟನ್ ಬಿರಿಯಾನಿ ಮಾಡಿದರು. ಸೊ ಮಟನ್ ಬಿರಿಯಾನಿ ಅಂತೂ ತುಂಬಾ ಟೇಸ್ಟಿ ಆಗಿತ್ತು. ನೋಡಿ ಯಾವ ಥರ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ. ಮಟನ್ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿನ ಮಾಡಿದರು ಅಮ್ಮ. ಸೊ ಫೈನಲಿ ಊಟ ಎಲ್ಲ ಮಾಡಿದ್ವಿ, ತುಂಬಾ ಟೇಸ್ಟಿ ಆಗಿತ್ತು. ಸೊ ಚಿಕನ್ ಕೂಡ ತುಂಬಾ ಚೆನ್ನಾಗಿ ಮಾಡಿದರು. ಸೊ ಫ್ರೆಂಡ್ಸ್, ಯಾರೆಲ್ಲ ನನ್ನ ವ್ಲಾಗ್ನ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವ್ಲಾಗ್ಸ್ನ ನೋಡಿ ಇದೇ ಥರ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಫ್ರೆಂಡ್ಸ್, ಎಲ್ಲರೂ ಕೇಳ್ತಿರ್ತೀರ ಕಮೆಂಟ್ ಮಾಡಿ ಮೈತ್ರಿ ಅವರೇ ಹೇಗಿದ್ದೀರಾ ಅಂತ. ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ಇದೇ ಥರ ಸಪೋರ್ಟ್ ಮಾಡಿ. ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಬೈ, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.